ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಡ್ರಿಂಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಮಸ್ಕ್ ಮೆಲನ್ ಸಾಗು ರೆಸಿಪಿ ಅಂತಲೇ ಹೇಳ್ಬೋದು. ಇದು ದೇಹಕ್ಕೆ ತಂಪು, ಹಾಗೆ ಇದು ಎನರ್ಜಿ ಬೂಸ್ಟರ್ ಸಹ. ಇದನ್ನು ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಸಾಗುವನ್ನು ತೊಗೊಂಡು ವಾಶ್ ಮಾಡ್ಕೊಳ್ತಾ ಇದ್ದೇನೆ. ಇದು ಚಿಕ್ಕ ಸಾಬುದಾನ ಬರುತ್ತಲ್ಲ, ಅದು ನೀವು ದೊಡ್ಡದು ಬೇಕಾದ್ರೂ ಯೂಸ್ ಮಾಡಬಹುದು, ಏನೂ ತೊಂದರೆ ಆಗಲ್ಲ. ಚಿಕ್ಕದಾದರೆ ಬೇಗನೆ ಬೇಯುತ್ತೆ ಅಂತ ಇದಕ್ಕೆ ನಾನು 2ರಿಂದ 3 ಲೋಟ ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ. ಇದು ಆವಾಗವಾಗ ನೀವು ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ, ಇಲ್ಲಾಂದರೆ ತಡಕ್ಕೆ ಅದು ಅಂಟ್ಕೊಳ್ಳುತ್ತೆ. ಇದು ಒಂದು ಕುದಿ ಬಂದಮೇಲೆ ನೀವು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಇವಾಗ ಇದು ಬೆಂದಿದೆ. ನಾನು ಇದನ್ನು ಸೈಡಿಗೆ ಸೋಸಿಟ್ಕೊಳ್ತಾ ಇದ್ದೇನೆ. ಸ್ಟ್ರೈನನ್ನು ಹೆಲ್ಪ್ನಿಂದ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ತಣ್ಣೀರನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ, ಇಲ್ಲಾಂದರೆ ಅದು ಓವರ್ ಕುಕ್ ಆಗುತ್ತೆ, ಇಲ್ಲಾಂದರೆ ಒಂದಕ್ಕೊಂದು ತಾಗಿರುತ್ತೆ. ಸೊ ಅದರಿಂದ ಇದು ಬಿಡಿ ಬಿಡಿ ಆಗಿರಬೇಕಂದ್ರೆ ನೀವು ತಣ್ಣೀರನ್ನು ಇದಕ್ಕೆ 2 ಲೋಟ ತಣ್ಣೀರನ್ನು ಹಾಕಿಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳಿ. ಆವಾಗ ಏನೂ ಆಗಲ್ಲ. ಇದನ್ನು ನಾವು ಲಾಸ್ಟಿಗೆ ಯೂಸ್ ಮಾಡೋದು, ಅಲ್ಲಿ ತನಕ ಇದು ಹೀಗೆ ಇರಲಿ. ಹಾಗೆ ನಾನು ಇಲ್ಲಿ ಸ್ವಲ್ಪ ಸಬ್ಜಾ ಸೀಡ್ಸನ್ನು, ಬೇಸಿಲ್ ಸೀಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಸಬ್ಜಾ ಸೀಡ್ಸನ್ನು ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ. ಇದು ಸಹ ದೇಹಕ್ಕೆ ತುಂಬಾ ತಂಪಾಗಿ ಇರೋ ಥರ ಮಾಡುತ್ತೆ. ಇದು ಸಹ ನಾನು ಮುಚ್ಚಿ ಸೈಡಿಗೆ ಇಟ್ಕೊಳ್ತಾ ಇದ್ದೇನೆ. ಇವಾಗ ನಾನಿಲ್ಲಿ 2 ಸ್ಪೂನ್ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಚಮಚ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೇನೆ. ನೀವು ನೋಡ್ಬೋದು, ನಾನಿಲ್ಲಿ ವೆನಿಲಾ ಫ್ಲೇವರ್ನ ಯೂಸ್ ಮಾಡ್ತಾ ಇದ್ದೇನೆ. ವೆನಿಲಾ ಫ್ಲೇವರು ಮನೇಲಿತ್ತು, ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಯಾವ ಫ್ಲೇವರ್ ಇದೆ ನೀವು ಅದನ್ನು ಹಾಕ್ಕೊಳ್ಬೋದು, ಸ್ಟ್ರಾಬೆರಿನೂ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ವೆನಿಲಾ ಫ್ಲೇವರ್ ಇತ್ತು, ಸೊ ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ತಾ ಇದ್ದೇನೆ. ಇದನ್ನು ಸಹ ಸೈಡಿಗೆ ಇಟ್ಕೊಳ್ಳಿ. ಇವಾಗ ನಾನಿಲ್ಲಿ ಏನು ಕರ್ಬೂಜ ಅಂತೀವೋ ಅದನ್ನು ತೊಗೊಂಡಿದ್ದೀನಿ, ಮಸ್ಕ್ ಮೆಲನ್ನ ತೊಗೊಂಡಿದ್ದೀನಿ. ಮಸ್ಕ್ ಮೆಲನ್ನ ಕಟ್ ಮಾಡಿಕೊಂಡು ಮಧ್ಯದ ಏನು ಸೀಡ್ಸ್ ಇದೆ ಅದನ್ನೆಲ್ಲ ಒಂದು ಸ್ಪೂನ್ನಿಂದ ಈ ರೀತಿ ರಿಮೂವ್ ಮಾಡ್ಕೊಳ್ಳಿ. ಈ ಸೀಡ್ಸ್ನ ಕೆಲವೊಂದು ಸಲ ಈ ಸೀಡ್ಸ್ ಸಹ ಕಹಿಯಾಗಿ ಇರುತ್ತೆ, ಸೊ ಅದರಿಂದ ಅದನ್ನು ತೆಗೆದು ಹಾಕಿ ಸೈಡಿಗೆ. ಹಾಗೆ ಒಳಗಡೆದು ಏನು ಕರ್ಬೂಜ ಇದೆ, ಹಣ್ಣಿದೆ, ಅದನ್ನು ನಾನಿಲ್ಲಿ ತೆಗೆದು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಏನಾದರೂ ಚಿಕ್ಕ ಕರ್ಬೂಜ ಇದೆ ಇಲ್ಲ ದೊಡ್ಡದಿದೆ ಅಂದರೆ ನೀವು ಹಾಕ್ಕೊಳ್ಬೋದು. ನನ್ನ ಹತ್ರ ಇದು ಮೀಡಿಯಮ್ ಸೈಜಲ್ಲಿ ಇತ್ತು, ನಾನು ಇದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ಇವಾಗ ಒಂದು ದಪ್ಪ ತಳದ ಪಾತ್ರೆಯನ್ನು ತೊಗೊಂಡು ಇದಕ್ಕೆ ಫ್ಯಾಟ್ ಮಿಲ್ಕನ್ನು ನೀವು ಯೂಸ್ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊಳ್ಳಿ. ಆವಾಗವಾಗ ಸ್ವಲ್ಪ ನೀವು ಇದನ್ನು ಮಾಡ್ತಾನೆ ಇರಿ. ಕೆನೆ ಎಲ್ಲ ಕಟ್ಟುತ್ತಲ್ವ, ಅದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಮಾಡಿ. ಆವಾಗ ಹಾಲು ಸ್ವಲ್ಪ ದಪ್ಪನೆ ಆಗಿ ಬರುತ್ತೆ. ಇವಾಗ ಈ ಹಾಲು ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಇದಕ್ಕೆ ಕಸ್ಟರ್ಡ್ ಪೌಡರ್ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವು ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ ಹಾಕ್ತಿದ್ದಾಗೆ ಅದು ತುಂಬ ದಪ್ಪನೇ ಆಗಿಬಿಡುತ್ತೆ. ಸೊ ಆವಾಗ ನೀವು ಕೈಯನ್ನು ಬಿಡಬೇಡಿ, ಹಾಗೆ ಮುಗಿಸ್ತಾನೆ ಇರಬೇಕು. ನಾನು ಇವಾಗ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೆ. ನಾನಿಲ್ಲಿ 3 ಚಮಚ ಸಕ್ಕರೆಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕಂಡೆನ್ಸ್ಡ್ ಮಿಲ್ಕ್ ಇದ್ದರೆ ನೀವು ಅದನ್ನು ಹಾಕ್ಕೋಬೋದು ಸಕ್ಕರೆ ಬದಲು. ಹಾಗೆ ಸಕ್ಕರೆ ಜೊತೆಗೆ ಸ್ವಲ್ಪ ಮಿಲ್ಕ್ ಪೌಡರ್ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನಾನು ರುಬ್ಕೊಂಡಂಥ ಮಸ್ಕ್ ಮೆಲನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೈಯನ್ನು ಅಲ್ಲಾಡಿಸ್ತಾ ಮಿಕ್ಸ್ ಮಾಡ್ತಾ ಇರಿ. ಹಾಗೆ ಇದು ಮಸ್ಕ್ ಮೆಲನ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಏನು ಕುದಿಸ್ಬೇಕಂತ ಇಲ್ಲ. ನಮ್ಮದು ಇಲ್ಲಿ ಪಾತ್ರೆ ಸ್ವಲ್ಪ ಸಣ್ಣದಾಯಿತು, ಅದಕ್ಕೆ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ, ರೂಮ್ ಟೆಂಪ್ರೇಚರಿಗೆ ಇದೆ ಜ್ಯೂಸು. ಇವಾಗ ಇದಕ್ಕೆ ನಾವು ಬೇಯಿಸ್ಕೊಂಡಂತಹ ಸಾಬುದಾನ ಏನಿತ್ತು ಅದನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ರೂಮ್ ಟೆಂಪ್ರೇಚರಿಗೆ ಬರೋ ಥರ ತಣ್ಣಗಾಗೋ ತನಕನೂ ಬಿಡಿ, ಇಲ್ಲಾಂದರೆ ತಣ್ಣಗಾದಮೇಲೆ ನೀವು ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೊಳ್ಬಹುದು. ಹಾಗೆ ಇದಕ್ಕೆ ನಾನು ನೆನೆಸಿಟ್ಕೊಂಡಂಥ ಸಬ್ಜಾ ಸೀಡ್ಸ್ ಏನಿತ್ತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಹೀಗೆ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ನೀವು ಸರ್ವ್ ಮಾಡ್ಬೋದು, ಇಲ್ಲ ಮಾರ್ನಿಂಗ್ ಮಾಡಿಟ್ಟು ಸಂಜೆ ಸರ್ವ್ ಮಾಡ್ಬೋದು. ತುಂಬ ಚಿಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಇಮಿಡಿಯೇಟಾಗಿ ಮಾಡಬೇಕು ಅಂದರೆ ನೀವು ಅದಕ್ಕೆ ಐಸ್ ಕ್ಯೂಬ್ ಸಹ ಹಾಕ್ಕೊಳ್ಬಹುದು. ಜಾಸ್ತಿ ಐಸ್ ಕ್ಯೂಬ್ಸ್ನ ಹಾಕೋಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಸಪ್ಪೆ ಆಗಿಬಿಡುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ.
ಇವಾಗ ಮಸ್ಕ್ ಮೆಲನ್ ಜ್ಯೂಸು ರೆಡಿಯಾಗಿದೆ. ನಾನು ಇದನ್ನು ಮಸ್ಕ್ ಮೆಲನ್ ಇದರಲ್ಲೇ ಸರ್ವ್ ಮಾಡ್ತಾಯಿದ್ದೇನೆ. ಹಾಗೆ ಇವಾಗ ನಾನು ಲೋಟದಲ್ಲಿ ಹಾಕಿ ಸಹ ಸರ್ವ್ ಮಾಡ್ತಾಯಿದ್ದೇನೆ. ನಾನು ಸ್ವಲ್ಪ ಫಸ್ಟು ಐಸ್ ಕ್ಯೂಬ್ಸ್ನ ಹಾಕ್ಕೊಂಡಿದ್ದೀನಿ. ಐಸ್ ಕ್ಯೂಬ್ಸ್ನ ಹಾಕಿಬಿಟ್ಟು ನಾನು ಮಸ್ಕ್ ಮೆಲನ್ ಮಿಲ್ಕ್ ಶೇಕನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳಿ. ಜೊತೆಗೆ ಏನಾದರೂ ರೋಸ್ ಪೆಟಲ್ಸ್ ಇದ್ದರೆ ನೀವು ಅದನ್ನು ಸಹ ಹಾಕ್ಕೋಬಹುದು. ಇವಾಗ